ಹಾಯ್ ಹಲೋ ನಮಸ್ತೆ. ಕನ್ನಡಿಗರ ಅಲದಮರ ಪಾಕ್ಷಿಕ ಪತ್ರಿಕೆಯ ಸಹಯೋಗದೊಂದಿಗೆ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆ ಕತ್ತಲಿಗೆ ನೀವು ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿಯ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಕಾರ್ಯಾಂಗದ ಭ್ರಷ್ಟ ವ್ಯವಸ್ಥೆಯಲ್ಲಿ ಮಧ್ಯಮ ವರ್ಗದ ಮಂದಿ ಬದುಕು ಕಟ್ಟಿಕೊಳ್ಳುವ ಸಾಹಸ ಇದೆಯಲ್ಲ, ಅದು ಒಂದು ದೊಡ್ಡ ತಪಸ್ಸಿನಂತೆ. ಸಾಮಾನ್ಯವಾಗಿ ಎಲ್ಲಾ ಮಧ್ಯಮ ವರ್ಗದ ಜನರ ಕನಸು ಮಾತ್ರ ಒಂದೇ, ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ಸರಿ ಒಂದು ಸೂರು ಮಾಡಿಕೊಳ್ಳಬೇಕು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅನ್ನೋದು. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟುಕೊಂಡು ಒಂದು ಸಣ್ಣ ಮನೆ ಮಾಡಿಕೊಳ್ಳುವ ಬದುಕಿನ ಜರ್ನಿ ಇದೆಯಲ್ಲ, ಅದರಲ್ಲಿ ಮಧ್ಯಮ ವರ್ಗದವರು ಪಡುವ ಯಾತನೆಗಳನ್ನ ಪದಪುಂಜಗಳಲ್ಲಿ ವರ್ಣಿಸಲು ಕಷ್ಟ ಅಂದರೆ ತಪ್ಪಾಗಲಾರದು. ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟ ದುಡ್ಡಿನಲ್ಲಿ ಒಂದು ಸೈಟ್ ಅನ್ನು ಖರೀದಿಸಿದರೆ ಸಾಕು, ಆಮೇಲೆ ಸಾಲ ಸೋಲ ಮಾಡಿ ಮನೆ ಕಟ್ಟಿಕೊಳ್ಳಬಹುದು ಅನ್ನೋದು ಮಧ್ಯಮ ವರ್ಗದ ಜನರಲ್ಲಿರುವ ಕಾಮನ್ ಆಸೆಗಳು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವರ ಕಾಲ ಮೇಲೆ ಅವರು ನಿಂತುಕೊಳ್ಳುವಂತೆ ಮಾಡಿ ಮನೆಗಾಗಿ ಮಾಡಿಕೊಂಡ ಸಾಲ ಸೋಲ ತೀರಿಸಲು ಕನಿಷ್ಠ 10 ರಿಂದ 15 ವರ್ಷ ಹಿಡಿದು ಬಿಡುತ್ತದೆ. ಅಲ್ಲಿಗೆ ಜೀವನ ಸಂಧ್ಯಾ ಕಾಲಕ್ಕೆ ಬಂದು ತಲುಪಿಬಿಡುತ್ತಾರೆ. ಆಮೇಲೆ ಸಾಲ ತೀರಿಸಲು, ಸಂಸಾರದ ಬಂಡಿ ಸಾಗಿಸಲು, ಮಕ್ಕಳ ಶಿಕ್ಷಣಕ್ಕಾಗಿ ಮಾಡಿಕೊಂಡ ಸಾಲ ಟೆನ್ಷನ್ಗಳ ಬಳುವಳಿಯಾಗಿ ವಯೋಸಹಜ BP ಶುಗರ್ ಕಾಯಿಲೆಗಳು ಟೋಕನ್ ತೆಗೆದುಕೊಂಡು ಒಂದರ ಹಿಂದೆ ಒಂದು ಅಟಕಾಯಿಸಿಕೊಂಡಿರುತ್ತದೆ. ಮನೆ ಕಟ್ಟಿಕೊಳ್ಳುವ ಧಾವಂತದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಸ್ವಲ್ಪ ಯಾಮಾರಿ ರಿಯಲ್ ಎಸ್ಟೇಟ್ ಅಂಡ್ ದಲ್ಲಾಳಿ ಮಾಫಿಯಾದ ಮೋಸಕ್ಕೆ ಸಿಲುಕಿದರೆ ಸಾಕು, ಅವರ ಕನಸುಗಳ ಅರಮನೆ ನೆಲಕ್ಕಚ್ಚಿ ಹತಾಶೆಯ ಹಂತಕ್ಕೆ ತಲುಪಿ ಬಿಡುತ್ತಾರೆ. ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸುವ ಅಕ್ರಮಗಳಲ್ಲಿ ಪ್ರಮುಖ ಪಾತ್ರವನ್ನ ಕಾರ್ಯಾಂಗ ವ್ಯವಸ್ಥೆಯ ಕಂದಾಯ ಇಲಾಖೆ, ನಗರಾಭಿವೃದ್ಧಿ ಪ್ರಾಧಿಕಾರ, ಸ್ಥಳೀಯ ಪ್ರಾಧಿಕಾರ ಅಂದರೆ ಮಹಾನಗರ ಪಾಲಿಕೆ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸದ್ಯಕ್ಕೆ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಕ್ರಮ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಅದರ ಸೈಟ್ಗಳನ್ನು ಮಾರಾಟ ಮಾಡಲು ಮಧ್ಯಮ ವರ್ಗದ ಜನರನ್ನ ತನ್ನ ಬಲೆಗೆ ಸಿಲುಕಿಸಿಕೊಳ್ಳುವ ಶತಾಯಗತಾಯ ಪ್ರಯತ್ನದಲ್ಲಿದೆ. ಸದ್ಯಕ್ಕೆ ಇವತ್ತಿನ ಕರ್ಮಕಾಂಡದಲ್ಲಿ ಅಂತಹ ಒಂದು ಅಕ್ರಮದ ಅನಾವರಣವನ್ನು ಬಿಚ್ಚಿಟ್ಟು ಅಕ್ರಮದ ಹಿಂದಿನ ಇಲಾಖೆಗಳ ಬೇಜವಾಬ್ದಾರಿಗಳನ್ನು ಬಯಲಿಗೆಳೆದು ರಿಯಲ್ ಎಸ್ಟೇಟ್ ಮಾಫಿಯಾ ಮೋಸದ ಜಾಲಕ್ಕೆ ಸಿಲುಕದಂತೆ ಮಧ್ಯಮ ವರ್ಗದ ಜನರನ್ನ ಎಚ್ಚರಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಇದು ತುಮಕೂರಿನ ಬಟವಾಡಿಯಲ್ಲಿರುವ APMC ಯಾರ್ಡ್. ಅಂದರೆ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡಲು ರೈತರಿಗಾಗಿಯೇ ಇರುವ ಸರ್ಕಾರದ ಪ್ಲಾಟ್ಫಾರಂ ಕೃಷಿ ಉತ್ಪನ್ನ ಮಾರುಕಟ್ಟೆ. ಇದು ಸಹ ಅಕ್ರಮಗಳ ಮಹಾಸಾಗರ ಅಂದರೆ ತಪ್ಪಾಗಲಾರದು. ರೈತ ಸಮುದಾಯ ಅತ್ಯಂತ ಶ್ರಮಿಕರ ಮುಗ್ಧ ಸಮುದಾಯ. ಎಲ್ಲಿ ಮುಗ್ಧತೆ ಇರುತ್ತೋ ಅಲ್ಲಿ ಭ್ರಷ್ಟರ ರುದ್ರ ನರ್ತನ ಇದ್ದೇ ಇರುತ್ತೆ ಅನ್ನೋದಕ್ಕೆ APMCನಲ್ಲಿ ನಡೆಯುತ್ತಿರುವ ನಿತ್ಯ ನಿರಂತರದ ಅಕ್ರಮಗಳೇ ಸಾಕ್ಷಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಹ ನಾನಾ ಆಯಾಮದಲ್ಲಿ ನಿತ್ಯ ನಿರಂತರ ಅಕ್ರಮಗಳನ್ನು ನಡೆಸುತ್ತಿರುವ ಪ್ರಾಧಿಕಾರ ಅಂದರೆ ತಪ್ಪಾಗಲಾರದು. APMC ಮೊದಲನೇ ಗೇಟ್ನಿಂದ ಒಳ ಪ್ರವೇಶಿಸುತ್ತಿದ್ದಂತೆ ಎದುರುಗಡೆ ಕಾಣುವುದೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳ ಆಡಳಿತ ಕಚೇರಿ. ಇವತ್ತಿನ ಅಕ್ರಮದ ಕಥಾಹಂದರದಲ್ಲಿ ಈ ಕಚೇರಿಯ ಅಧಿಕಾರಿಗಳು ಸಹ ಮುಖ್ಯ ಭೂಮಿಕೆಯಲ್ಲಿ ಬರುತ್ತಾರೆ. ಈ ಕಚೇರಿಯ ಬಲಭಾಗಕ್ಕೆ ತಿರುಗಿ ರಸ್ತೆ ತಿರುಗಿ ಬಂದರೆ ಎಡಭಾಗದಲ್ಲಿ APMCಯ 2ನೇ ಗೇಟ್ ಇದೆ. ಇದು ಹೊರಹೋಗಲಿರುವ ಗೇಟ್. ಇದಕ್ಕೆ ಒಂದು ಸಣ್ಣ ಚೆಕ್ ಪೋಸ್ಟ್ ಕೂಡ ಇದೆ. ಇದು APMC ಕಾರ್ಯದರ್ಶಿಗಳ ಕಲೆಕ್ಷನ್ ಪಾಯಿಂಟ್. ಇಲ್ಲಿ ಯಾವ ಯಾವ ರೀತಿ ಕಲೆಕ್ಷನ್ ಮಾಡ್ತಾರೆ ಅಂತ ಮತ್ತೊಂದು ಕರ್ಮಕಾಂಡದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. 2ನೇ ಗೇಟ್ನಿಂದ ನೇರ ದೇವಮೂಲ ಕಡೆ ಹೊರಟರೆ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಬಲಭಾಗದಲ್ಲಿ APMC ಕಾಂಪೌಂಡ್ ಅನ್ನು ವ್ಯವಸ್ಥಿತವಾಗಿ ಉರುಳಿಸಿ ಲೇಔಟ್ ಒಂದಕ್ಕೆ ಸಂಪರ್ಕ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ APMC ಕಾರ್ಯದರ್ಶಿಗಳು. ಇದೇ ನೋಡಿ, ಹಲವು ಅಕ್ರಮಗಳ ಅಡಿಪಾಯದ ಮೇಲೆ ಸರ್ವೆ ನಂಬರ್ 102/6ರ ಜಮೀನಿನಲ್ಲಿ ಈಗಾಗಲೇ ಅರೆಬೆರೆ ನಿರ್ಮಾಣವಾಗಿರುವ ಕಳಪೈ ಕಾಮಗಾರಿಯ ಲೇಔಟ್. ಈ ಸರ್ವೆ ನಂಬರ್ 102/6 ಜಮೀನಿನ ಉತ್ತರಕ್ಕೆ ಸರ್ಕಾರಿ ಹಳ್ಳ, ದಕ್ಷಿಣಕ್ಕೆ ಸಿದ್ಧಗಂಗಾ ಆಯಿಲ್ ಎಕ್ಸ್ಟ್ರಾಕ್ಷನ್ ಕಾರ್ಖಾನೆ, ಪೂರ್ವಕ್ಕೆ ಇಸ್ರೋ ಸಂಸ್ಥೆಗೆ ಹಸ್ತಾಂತರವಾಗಿರುವ HMT ಕಾರ್ಖಾನೆ, ಪಶ್ಚಿಮಕ್ಕೆ APMC ಯಾರ್ಡ್ ಇದೆ. ಯಾವುದೇ ಕಡೆಯಿಂದಲೂ ಈ ಲೇಔಟ್ಗೆ ರಸ್ತೆ ಸಂಪರ್ಕ ಇಲ್ಲ. ಇಂತಹ ಜಮೀನನ್ನ ಕಂದಾಯ ಇಲಾಖೆ ಕನ್ವರ್ಷನ್ ಮಾಡಿಬಿಟ್ಟಿದೆ. ಜಮೀನನ್ನ ಕನ್ವರ್ಷನ್ ಮಾಡಲು ಕನಿಷ್ಠ 9 ಮೀಟರ್ ರಸ್ತೆ ಅಂದರೆ 30 ಅಡಿ ರಸ್ತೆ ಸಂಪರ್ಕ ಇರಲೇಬೇಕು. ಆದರೆ ಇಲ್ಲಿ ರಸ್ತೆಯೇ ಇಲ್ಲ. ಇದನ್ನೇ ಹೈಕೋರ್ಟ್ ನ್ಯಾಯಮೂರ್ತಿ ಸಂದೇಶ್ ಅವರು ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕ್ಯಾನ್ಸರ್ 4ನೇ ಹಂತ ತಲುಪಿಬಿಟ್ಟಿದೆ ಎಂದು ಬೆಂಗಳೂರು ಜಿಲ್ಲಾಧಿಕಾರಿಗಳ ಲಂಚ ಪ್ರಕರಣದಲ್ಲಿ ಉಲ್ಲೇಖಿಸಿದ್ದು. ಭೂ ಪರಿವರ್ತನೆ ಮಾಡುವಾಗ VA ಅಂಡ್ RIಗಳು ಸ್ಥಳ ಮಹಜರು ಮಾಡಬೇಕು. ಅವರುಗಳ ವರದಿಯ ಆಧಾರದ ಮೇಲೆ ತಹಸೀಲ್ದಾರರು ಲ್ಯಾಂಡ್ ಕನ್ವರ್ಷನ್ ಮಾಡಲು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತಾರೆ.
ಚಳಮೋಜು ಮಾಡಿದ VA&RAಗಳಿಗೆ ಅದು ಯಾವ ದಿಕ್ಕಿನಲ್ಲಿ ರಸ್ತೆ ಕಾಣಿಸಿತೋ ದೇವರಿಗೆ ಗೊತ್ತು. ಲೇಔಟ್ ಮಾಲೀಕರ ಕಾಣಿಕೆಯಿಂದ ಸಂತೃಪ್ತರಾಗಿ ಕಂದಾಯ ಇಲಾಖೆ ನುಂಗು ಬಾಕ ಮಹಾನುಭಾವರುಗಳೆಲ್ಲ ಅಕ್ರಮ ಕನ್ವರ್ಷನ್ ಆಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ರಸ್ತೆ ಸಂಪರ್ಕವಿಲ್ಲದ ಜಮೀನು ಅಕ್ರಮವಾಗಿ ಕನ್ವರ್ಷನ್ ಏನೋ ಆಯಿತು. ಆದರೆ ಕನ್ವರ್ಷನ್ ಆದ ಜಮೀನನ್ನ ಲೇಔಟ್ ಡೆವಲಪ್ ಮಾಡಲು ಹೋಗುವುದು ಹೇಗೆ? ಆಗ ಲೇಔಟ್ ಮಾಲೀಕನಿಗೆ ದೇವರಂತೆ ಕಂಡಿತು ಪಶ್ಚಿಮ ಭಾಗದಲ್ಲಿರುವ APMC ಯಾರ್ಡ್ನ ಕಾರ್ಯದರ್ಶಿಗಳು. ಅವರ ಸಹಮತದ ಕೃಪಾಶೀರ್ವಾದ ಪಡೆದ ಲೇಔಟ್ ಮಾಲೀಕ APMC ಕಾಂಪೌಂಡ್ ಅನ್ನು ದರಗೊಳಿಸಿ APMC ಮೂಲಕವೇ ರಸ್ತೆ ಮಾಡಿಕೊಂಡು ಕಳಪೆ ಕಾಮಗಾರಿಗಳಿಂದ ಅರೆಬರೆ ಲೇಔಟ್ ನಿರ್ಮಾಣ ಮಾಡಿಬಿಡುತ್ತಾನೆ. ಲೇಔಟ್ ನಿರ್ಮಾಣ ಮಾಡುವಾಗ ಉತ್ತರ ದಿಕ್ಕಿನಲ್ಲಿ ಸರ್ಕಾರಿ ಹಣವನ್ನು ಒತ್ತುವರಿ ಮಾಡಿಕೊಂಡಿದ್ದಾನೆ. ಹಳ್ಳ, ಕಾಲುವೆ, ಗೋಕಟ್ಟೆ, ಕೆರೆಗಳನ್ನು ಉಳಿಸಬೇಕಾದ ಸಣ್ಣ ನೀರಾವರಿ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಅದ್ಯಾವ ಹಾಳು ಗೋಡೆ ಹಿಂದೆ ಅದೇನು ಕಡಿದು ಗುಡ್ಡೆ ಹಾಕುತ್ತಿದ್ದಾರೋ ಗೊತ್ತಿಲ್ಲ. ಸರ್ಕಾರಿ ಹಳ್ಳದ ಭಾಗಶಃ ಭಾಗವನ್ನ ಲೇಔಟ್ ಮಾಲೀಕ ನುಂಗಿ ನೀರು ಕುಡಿದು ಸೈಟ್ ಮಾಡಿಬಿಟ್ಟಿದ್ದಾನೆ. ಈಗ ಅರೆಬರೆ ಕಳಪೆ ಕಾಮಗಾರಿಯ ಲೇಔಟ್ನಲ್ಲಿನ ನಿವೇಶನಗಳನ್ನ ಇಲ್ಲ ಸಲ್ಲದ ಬಟ್ಟೆ ಹಾವುಗಳನ್ನ ಬಿಟ್ಟುಕೊಂಡು ಮಧ್ಯಮ ವರ್ಗದ ಜನರ ತಲೆಗೆ ಮೆತ್ತಲು ಬಳೆ ಹೆಣೆದುಕೊಂಡು ಕಾದು ಕೂತಿದ್ದಾನೆ. ಮಾರುಕಟ್ಟೆ ಬೆಲೆಗಿಂತ ಅತ್ಯಂತ ಕಡಿಮೆ ಬೆಲೆಗೆ ಸೈಟ್ಗಳನ್ನು ಕೊಡುತ್ತಾರಂತೆ. ರಸ್ತೆಯೇ ಇಲ್ಲದ ಲೇಔಟ್ಗೆ ಯಾವ ಮಾರುಕಟ್ಟೆ, ಯಾವ ಬೆಲೆ ಅಲ್ಲವೇ? ಅಸಲಿಗೆ ಈ ಮಹಾನುಭಾವ ಸೈಟ್ಗಳನ್ನು ಮಾರಾಟ ಮಾಡಲು ಬಿಡುತ್ತಿರುವ ಕಂಬಿ ಇಲ್ಲದ ರೈಲು ಏನು ಗೊತ್ತೇ? ತುಮಕೂರಿನ CDP ಪ್ಲಾನ್ ನಲ್ಲಿ ಇಸ್ರೋ ಸಂಸ್ಥೆಯಿಂದ 40 ಅಡಿ ರಸ್ತೆಯನ್ನ ಇವನ ಕಳಪೆ ಕಾಮಗಾರಿಯ ಲೇಔಟ್ಗೆ ಮಾಡಿಸುತ್ತಿದ್ದಾರಂತೆ. ಕೇಂದ್ರ ಸಚಿವರ ಬಳಿ ಎಲ್ಲಾ ರೀತಿಯ ಮಾತುಕತೆಯೂ ಮುಗಿದಿದೆಯಂತೆ. ಅಬ್ಬಬ್ಬಾ, ಎಂಥ ಅದ್ಭುತವಾದ ಕಥೆ ಅಲ್ಲವೇ? ಭಾಗಶಃ ಹಳೆ ಕಾಲದ ಚಂದಮಾಮ ಬಾಲಮಿತ್ರಗಳಲ್ಲೂ ಇಂತಹ ಅದ್ಭುತ ಕಥೆ ಸಿಗಲು ಸಾಧ್ಯವಿಲ್ಲ. ಹೇಳೋರು ದೊಡ್ಡರಾದರೆ ಕೇಳೋರು ದೊಡ್ಡನಾಗಿರಬೇಕಲ್ವೇ? ಇಸ್ರೋ ಸಂಸ್ಥೆ ಒಂದು ಬಾಹ್ಯಾಕಾಶ ಸಂಸ್ಥೆ. ಇದು ಸಾರ್ವಜನಿಕರಿಗೆ ಸಂಪೂರ್ಣ ನಿರ್ಬಂಧಿತ ಪ್ರದೇಶ. ಇದರ ಒಳಗಿನಿಂದ ಈ ಮಹಾನುಭಾವನ ಲೇಔಟ್ಗೆ ರಸ್ತೆಯಾಗುತ್ತಿದೆ ಅಂತ ಈಗಾಗಲೇ ಕೆಲವು ಮಧ್ಯಮ ವರ್ಗದ ಜನರಿಂದ ಅಡ್ವಾನ್ಸ್ ಪಡೆದುಕೊಂಡಿದ್ದಾನೆ ಎನ್ನುವ ಮಾತುಗಳು ಗಾಳಿ ಸುದ್ದಿಯಾಗಿದೆ. ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಅವರ ಪ್ರಶ್ನವೊಂದಕ್ಕೆ ಉತ್ತರಿಸುವಾಗ ಕಂದಾಯ ಸಚಿವ ಶ್ರೀ ಕೃಷ್ಣ ಬೈರೇಗೌಡರು ಒಂದು ಆಘಾತಕಾರಿ ಮಾಹಿತಿಯನ್ನು ಸದನದಲ್ಲಿ ಬಿಚ್ಚಿಟ್ಟಿದ್ದಾರೆ. ಅದೇನು ಹೇಳಿದ್ದಾರೆ ನೀವೇ ಕೇಳಿ. ಅಧ್ಯಕ್ಷರೇ, ಬೆಂಗಳೂರಿನಲ್ಲಿ ನಮ್ಮ ಅಂದಾಜಿನ ಪ್ರಕಾರ 10 ರಿಂದ 15 ಲಕ್ಷ ಆಸ್ತಿಗಳು 10 ರಿಂದ 15 ಲಕ್ಷ ಆಸ್ತಿಗಳು ಖಾತೆನೆ ಮಾಡಿಸ್ಕೊಂಡಿಲ್ಲ ಬೆಂಗಳೂರಲ್ಲಿ. ಇವೆಲ್ಲ ಹೇಗೆ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ಎಲ್ಲ ಫೇಕ್ ಖಾತಾ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ, ಪೂರ್ತಿ ಫೇಕ್ ಖಾತಾ ಮೇಲೆ. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 90 ಲಕ್ಷ ಆಸ್ತಿಗಳು ಖಾತೆಗೆ ಬಂದೇ ಇಲ್ಲ, ಇವತ್ತಿಗೆ ಖಾತೆಗೆ ಬಂದಿಲ್ಲ 90 ಲಕ್ಷ ಆಸ್ತಿಗಳು. ಇದೆಲ್ಲ ಹೇಗೆ ಸೃಜನೆ ಆಯ್ತು ಅಂತ ಹೇಳಿದ್ರೆ ನಮ್ಮ ನೋಂದಣಿ ಪ್ರಕ್ರಿಯೆಯಲ್ಲಿ ಎಗೇನ್ ಫೇಕ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ ಇಷ್ಟು ದಿನ. ನೀವೇ ಮಾತಾಡ್ತೀರಾ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ. ಮಧ್ಯವರ್ತಿಗಳಿಗೆ ಅವಕಾಶ ಸಿಗೋದು ಹೇಗೆ? ಫೇಕ್ ಆಗೋವಾಗ, ಫ್ರಾಡ್ ಆಗೋವಾಗ ತಾನಾಗಿ ಮಧ್ಯವರ್ತಿಗಳು ಬರ್ತಾರೆ. ಯಾಕಂದ್ರೆ ಫೇಕ್ ಖಾತಾ ರೆಡಿ ಮಾಡ್ಕೊಡ್ಬೇಕು, ಅದಕ್ಕೆ ಅವರು 40-50 ಸಾವಿರ ತಗೋತಾರೆ. ಇಲಾಖೆಗೆ ಕೆಟ್ಟ ಹೆಸರು, ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ. ಸೊ BBMPಯಲ್ಲಿ 10 ರಿಂದ 15 ಲಕ್ಷ, ಗ್ರಾಮ ಪಂಚಾಯಿತಿಯಲ್ಲಿ 90 ಲಕ್ಷ, ಮುನ್ಸಿಪಾಲಿಟಿಗಳಲ್ಲಿ ಕನಿಷ್ಠ 30 ಲಕ್ಷ ಆಸ್ತಿಗಳಿಗೆ ಖಾತಾ ಇಲ್ಲ ಇವತ್ತುವರೆಗೆ. ಸೊ ಇದನ್ನ ತುಲನೆ ಮಾಡಿದಾಗ ರಾಜ್ಯದಲ್ಲಿ 1,30,00,000 ಆಸ್ತಿಗಿಂತ ಹೆಚ್ಚು ಆಸ್ತಿಗಳು ಇವತ್ತಿಗೆ ಖಾತಾ ತೆಗೆದುಕೊಂಡಿಲ್ಲ. ನೋಡಿದ್ರಲ್ಲ, ರಾಜ್ಯದ ಕಂದಾಯ ಸಚಿವ ಶ್ರೀ ಕೃಷ್ಣ ಬೈರೇಗೌಡರು ಸದನದಲ್ಲಿ ಬಿಚ್ಚಿಟ್ಟ ಸತ್ಯವನ್ನ. ಸರ್ಕಾರದ ಅನ್ನ ತಿನ್ನುವ ಕಾರ್ಯಾಂಗ ವ್ಯವಸ್ಥೆ ಅಧಿಕಾರಿಗಳು ದಲ್ಲಾಳಿ ಮಾಫಿಯಾ ಜೊತೆ ಶಾಮೀಲಾಗಿ ಉಂಡ ತಟ್ಟೆಗೆ ಹುಚ್ಚ ಉಳಿಯುತ್ತಿರುವುದರಿಂದ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆಯಾಗುತ್ತಿದೆ ಎನ್ನುವ ಮಾತುಗಳನ್ನಾಡಿದ್ದಾರೆ. 7 ಕೋಟಿ ಜನಸಂಖ್ಯೆ ರಾಜ್ಯದಲ್ಲಿ ಸುಮಾರು 2 ಕೋಟಿ ಕುಟುಂಬಗಳು ಇದೆ. 1,30,00,000 ಆಸ್ತಿಗಳಿಗೆ ಕಂದಾಯ ಇಲಾಖೆಯಲ್ಲಿ ದಾಖಲೆಗಳೇ ಇಲ್ಲವಂತೆ. ಫೇಕ್ ಖಾತೆಗಳನ್ನ ಮಾಡಲಾಗಿದೆ ಅಂತ ನಾವು ಹೇಳುತ್ತಿಲ್ಲ, ಗೌರವಾನ್ವಿತ ಕಂದಾಯ ಸಚಿವರು ಸದನದಲ್ಲಿ ಹೇಳಿದ್ದಾರೆ. ಇಂಥ ಆಸ್ತಿಗಳ ಕಾರಣೀಭೂತರು ಯಾರಪ್ಪ ಅಂದರೆ ಇದೇ ಬುರುಡೆ ಮಾಫಿಯಾ ಅಂಡ್ ದಲ್ಲಾಳಿ ಮಾಫಿಯಾ. ಇದಕ್ಕೆ ಬಲಿಯಾದವರು ಮತ್ತು ಈಗಲೂ ಬಲಿಯಾಗುತ್ತಿರುವವರು ಯಾರಪ್ಪ ಅಂದರೆ ಮತ್ತದೇ ಹೊಟ್ಟೆ ಬಟ್ಟೆ ಕಟ್ಟಿ ಸ್ವಂತ ಮನೆಯ ಕನಸು ಕಟ್ಟಿಕೊಂಡ ಮಧ್ಯಮ ವರ್ಗದ ಜನ. ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀಶಾನಂದರು ಆಸ್ತಿ ಖರೀದಿಸುವ ಜನರಿಗೆ ಒಂದು ಕಿವಿಮಾತು ಹೇಳಿದ್ದಾರೆ. ಅದನ್ನು ಅವರ ಶಬ್ದಗಳಲ್ಲೇ ನೀವೇ ಕೇಳಿ. ಏನಾಗ್ತಾ ಇದೆ, ಎಲ್ಲಾ ಬಿಗಿನಿಂಗ್ ಆಫ್ ದಿ ಎಕ್ಸ್ಟೆನ್ಷನ್ ಏನಿರುತ್ತೆ, ಪ್ರಾರಂಭ ಆಗುವಾಗ ಒಂದ್ ಅಂಗಡಿ ಯಾರೋ ಕಟ್ತಾರೆ, 4-5 ಕಾಂಪ್ಲೆಕ್ಸ್. ಅದ್ರೊಳಗಡೆ ಒಂದ್ ಅಂಗಡಿ ನೋಡಿ ರಿಯಲ್ ಎಸ್ಟೇಟ್ ಏಜೆನ್ಸಿ
ಶುರು ಆಗೋದೇ ಅಲ್ಲಿಂದ. ಸಿಮೆಂಟ್ ಅಂಗಡಿ ಬರಕ್ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗುತ್ತೆ. ಆಲ್ ಆರ್ ಆಫ್ ದಟ್ ನೇಚರ್. ದುಡ್ಡಿರೋನ್ ಏನ್ ಮಾಡ್ತಾನೆ, 6ಕ್ಕಿರೋದ್ 3ಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಹೋಗಿ ಬಿದ್ದೋಗ್ಬಿಡ್ತಾರೆ ಆಸೆ ಪಟ್ಬಿಟ್ಟು. ಈಗ ಆ 1,80,000 ಮೋಟರ್ ಸೈಕಲ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಲ್ಲಾ ಎಕ್ಸ್ಟೆನ್ಷನ್ ಇದೆ ನೋಡಿ, ಹೊಸದಕ್ಕಿಂತ ಚೆನ್ನಾಗಿ ಪಾಲಿಶ್ ಮಾಡಿಟ್ಟಿರ್ತಾನೆ. ಇಟ್ ಈಸ್ ಬೀಂಗ್ ಸೋಲ್ಡ್ ಫಾರ್ 40,000 rupees. ಅಸ್ಯೂಮ್ ಫಾರ್ ಎ ಮೊಮೆಂಟ್ ನಾನೊಂದು ಮೋಟರ್ ಸೈಕಲ್ ತೆಗೆದುಕೊತೀನಿ, ನನ್ಗೆ ಅದನ್ನ ಓಡ್ಸಕ್ ಬರಲ್ವೋ, ಅಥವಾ ಹೋಗಿದ ತಕ್ಷಣ ಎಲ್ಲೋ ಒಂದು ಡಿಕ್ಕಿ ಹೊಡೆದ್ಬಿಟ್ನೋ ಏನೋ ಆಗೋಯ್ತು ಅಂತ ಇಟ್ಕೊಳ್ಳೋಣ, ನಮ್ಮ ಮನೆಯವ್ರು ಹೇಳಿದಾರೆ ಅದನ್ನ ಮಾರ್ಬಿಡಿ ಅಂತ. ಆಯ್ತು, ಮಾರ್ಬಿಟ್ರೆ 40,000. ನೀವು ಅದ್ರ ಡಾಕ್ಯುಮೆಂಟ್, ಚಾಸಿಸ್ ನಂಬರ್ ಎಲ್ಲ ಕೇಳಿ. ಹಂಗೆಲ್ಲ ಇದ್ರೆ ನಮ್ಮ ಹತ್ರ ತಗೊಳ್ಳೇಬೇಡ, ವ್ಯಾಪಾರ ಹೋಗು ಅಂತ ಹೇಳ್ತಾರೆ 4 ಜನ ಬಂದು ನಿಂತ್ಕೊಂಡ್ಬಿಟ್ಟು. ಅಲ್ಲಿಗೆ ಏನಾಯ್ತದು? ಕದ್ದಿದ್ ಮಾಲು. ಎಲ್ಲೋ ಕದ್ಗೊಂಬಂದ್ ತಗೊಂಬಂದ್ ಇಲ್ಲಿ ಮಾರ್ತಾನೆ, ಒಂದು ರಾಕೆಟ್. ಸೊ ಒನ್ ಶುಡ್ ಬಿ ಕೇರ್ಫುಲ್, ಎಸ್ಪೆಷಲಿ ಇಮೂವಬಲ್ ಪ್ರಾಪರ್ಟಿ ತಗೊಳ್ಳುವಾಗ. ಲಾಯರ್ ಹತ್ರ ಬರ್ಬೇಕು, ಕೇಳ್ಬೇಕು, ಡಾಕ್ಯುಮೆಂಟ್ಸ್ ತೋರಿಸ್ಬೇಕು, ಏನಿದೆ ರೆಕಾರ್ಡ್ ತೋರಿಸ್ಬೇಕು, ಇದೆಲ್ಲ ಹೌದು ಅಂತ ಕೇಳ್ಬೇಕು. ತಮ್ಮ ಹತ್ರಕ್ ಬಂದಿದ್ರೆ ತಾವ್ ಹೇಳ್ತಿದ್ರಿ ಇದೆಲ್ಲ ತಗೊಂಬಪ್ಪ ಅಂತ, ಗೊತ್ತಾಗೋದಿಲ್ಲ. ಲಾಯರ್ ಫೀಸ್ ಕೊಡ್ಬೇಕು. ಅಲ್ಲಿ ಹೋಗೋದು ಅವನ ಹತ್ರ, ಅವನೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ, ಪ್ಯಾಕೇಜ್ ಡೀಲು. ಇವನೇ ಪಾರ್ಟಿ ಮಾರೋನು, ನಂದೇ ರಿಜಿಸ್ಟ್ರೇಷನ್ ಖರ್ಚು, ಒಟ್ಟಿಷ್ಟಾಗತ್ತೆ ಕೊಟ್ಬಿಡು ಅಂತ ಅವ್ನು ಕೊಟ್ಬಿಡ್ತಾನೆ ತಗೊಂಡೋಗಿ. ಅಲ್ಲಿ ಪೊಸಿಷನ್ಗೆ ಹೋಗಿ ಗುಂಡಗಳನ್ನ ಹಾಕಿ ಕೂಡಿಸ್ಬಿಟ್ಟು ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಆದ್ರೆ ಏನ್ ಮಾಡ್ಬೇಕಮ್ಮ? ಕೇಳಿಸಿಕೊಂಡ್ರಲ್ಲ ಹೈಕೋರ್ಟ್ ನ್ಯಾಯಮೂರ್ತಿಗಳ ಕಿವಿಮಾತನ್ನ. ಈ ಒಂದು ವಿಡಿಯೋ ಮೂಲಕ ಜನರಲ್ಲಿ ನಮ್ಮ ಸವಿನಯ ಕೋರಿಕೆ ಏನಪ್ಪಾ ಅಂದರೆ, ನೀವು ಯಾವುದೇ ಆಸ್ತಿಗಳನ್ನ ಕೊಂಡುಕೊಳ್ಳುವಾಗ 5-10 ಸಾವಿರ ಫೀಸ್ ಕೊಟ್ಟರೂ ಪರವಾಗಿಲ್ಲ, ಪರಿಣಿತ ವಕೀಲರಿಂದ ದಾಖಲೆಗಳನ್ನು ಪರಿಶೀಲಿಸಿ ಅವರ ಅಭಿಪ್ರಾಯ ಪಡೆದುಕೊಂಡು ಮುಂದುವರಿಯಿರಿ. ನೋಡಿದ್ರಲ್ಲ ಕಾರ್ಯಾಂಗ ವ್ಯವಸ್ಥೆಯಲ್ಲಿನ ಅಕ್ರಮಗಳ ಪರಾಕ್ರಮವನ್ನ. ವೀಕ್ಷಕರೇ, ಇದೇ ವ್ಯವಸ್ಥೆ ಸಮಾಜದಲ್ಲಿ ನಾವು ನೀವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಸಹ ಬದುಕು ಕಟ್ಟಿಕೊಳ್ಳಬೇಕಾಗಿದೆ. ಇಂಥ ಅವ್ಯವಸ್ಥೆ ಬದಲಾವಣೆಗಾಗಿ ನಮ್ಮ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಅವ್ಯವಸ್ಥೆ ಬದಲಾವಣೆಗಾಗಿ ಈ ವಿಡಿಯೋ ಶೇರ್ ಮಾಡಿ. ಕರ್ಮಕಾಂಡದ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಅತಿ ಶೀಘ್ರದಲ್ಲೇ ಮತ್ತೊಂದು ಕರ್ಮಕಾಂಡವನ್ನು ನಿಮ್ಮ ಮುಂದೆ ಇಡಲು ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.